ಎಲ್ಲ ನಾದಾತ್ರಿಗೂ ನಮಸ್ಕಾರ. ಸ್ಪೆಷಲ್ ಇವತ್ತೇನಪ್ಪಾ ಅಂದ್ರೆ ಮೇರಿ ಕ್ರಿಸ್ಮಸ್, ಹ್ಯಾಪಿ ಮೇರಿ ಕ್ರಿಸ್ಮಸ್. ಎಲ್ಲ ಕ್ರಿಶ್ಚಿಯನ್ ಬಾಂಧವರಿಗೂ ಹ್ಯಾಪಿ ಮೇರಿ ಕ್ರಿಸ್ಮಸ್. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ತುಂಬಾ ಅದ್ಭುತವಾಗಿ ಆಚರಿಸ್ತಾರೆ. ಸೊ ನನಗೂ ಕೂಡ ತುಂಬಾ ಜನ ಸ್ನೇಹಿತರಿದ್ದಾರೆ. ಓಕೆ, ನೀವೇನು ಹೇಳ್ತೀರಾ ಪೂಜಾ ಅವರೇ? ನನ್ನ ಕಡೆಯಿಂದನೂ ಹ್ಯಾಪಿ ಕ್ರಿಸ್ಮಸ್. ಆಕ್ಚುಲಿ ಈ ಕ್ರಿಸ್ಮಸ್ ನ ದೊಡ್ಡ ದೊಡ್ಡ ಟ್ರೀ ಎಲ್ಲ ಇಟ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಎಸ್, ಕ್ರಿಸ್ಮಸ್ ಟ್ರೀ ಇಟ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ನೋಡಕ್ ಒಂಥರ ಚೆನ್ನಾಗಿರುತ್ತೆ. ಆ ಗಿಫ್ಟ್ ಆಗಿರ್ಬೋದು ಅಥವಾ ಸಂತ ಒಂದು ಗಿಫ್ಟ್ ಏನಂತ ಹೇಳಿದ್ರೆ ಅದು ಸ್ಯಾಂಟಾ ಕ್ಲಾಸ್ ಅಂತ ನಮ್ಮ ಆಫೀಸಲ್ಲೂ ಆಚರಿಸಿದ್ರಲ್ವಾ. ಸೊ ಹಂಗೆ ಚೆನ್ನಾಗಿ ತುಂಬಾ ದೊಡ್ಡ ಟ್ರೀ ಎಲ್ಲ ಹಾಕಿದ್ದಾರೆ. ಸೊ ಅದ್ಭುತವಾಗಿದೆ ಇವತ್ತು. ಸೊ ನನಗೂ ಕೂಡ ತುಂಬಾ ಜನ ಕ್ರಿಶ್ಚಿಯನ್ ಬಾಂಧವರು ಸ್ನೇಹಿತರು ಕೂಡ ಎಲ್ಲ ಇದ್ದಾರೆ. ಆಮೇಲೆ ನಾನು ಫಸ್ಟ್ ಓದಿದ್ದು ಸೆಂಟ್ ಮೈಕಲ್ಸ್ ಕಾನ್ವೆಂಟ್ ಸ್ಕೂಲ್ ಅಂತ ಡ್ಯಾಂಡೇಲಿಯಲ್ಲಿ 2ನೇ ಕ್ಲಾಸ್ ವರೆಗೂ ನಾನು ಅಲ್ಲೇ ಓದಿದ್ದು. ಅವಾಗ ಅಲ್ಲಿ ಹಾಡಲ್ಲಿ ಹೇಳ್ಕೊಡ್ತಾ ಇದ್ರು ಏನಂತ, ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಆನ್ ದ ವೇ. ತುಂಬಾ ಅದ್ಭುತವಾಗಿದೆ. ಸೊ ಹಾಡು ಅವ್ರ ಕಡೆಯಿಂದನೇ ಕೇಳಿದ್ರೆ ಚೆನ್ನಾಗಿರ್ತದೋ. ನಮ್ಮ ಕ್ರಿಶ್ಚಿಯನ್ ಬಾಂಧವರು ಇವತ್ತು ಪ್ರತಿಯೊಬ್ರು ಫ್ಯಾಮಿಲಿಗಳು ಏನ್ ಆಚರಿಸ್ತಾ ಇದ್ರು ಹಬ್ಬ ಮನೆಯೊಳಗಡೆ ತುಂಬಾ ಅದ್ಭುತವಾಗಿರುತ್ತೆ. ಆಮೇಲೆ ಸ್ಪೆಷಲಿ ರೋಸ್ ಕುಕ್ಕೀಸ್ ಅಂತ ಹೇಳಿ ಮಾಡ್ತಾರೆ ಕ್ರಿಶ್ಚಿಯನ್ ಅವರು. ಏನು ರೋಸ್ ಕುಕ್ಕೀಸ್? ರೋಸ್ ಕುಕ್ಕೀಸ್ ಅಂತ ಹೇಳಿ ಫ್ಲವರ್ಸ್ ಬರುತ್ತೆ, ಸ್ವೀಟು ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ಅದು. ಸೊ ಗೊತ್ತು, ಇದ್ಯಾವುದು ರೋಸ್ ಕುಕ್ಕೀಸ್? ಇದು ರೋಸ್ ಕುಕ್ಕೀಸ್ ಅಂತ ಮಾಡ್ತಾರೆ. ಅದು ಕಂಬಿಯಲ್ಲಿ ಹಿಂಗೆ ಅದ್ದು ಬಿಟ್ಟು ಹಿಟ್ಟಿನ ಅದ್ರೊಳಗೆ ಇದು ಮೊಟ್ಟೆ ಗಿಟ್ಟೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅದು. ಆಮೇಲೆ ಸ್ಪೆಷಲಿ ಸಕ್ಕ ಸ್ವೀಟ್ಸ್ ಇರುತ್ತೆ ಇವತ್ತು ಅವ್ರ ಮನೆಯಲ್ಲೆಲ್ಲ. ಸೊ ಇವತ್ತು ನಾನು ಕೂಡ ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗಬೇಕು. ನನಗೂ ತುಂಬಾ ಜನ ಸ್ನೇಹಿತರಿದ್ದಾರೆ. ಸೊ ಇವತ್ತು ನಮ್ಮ ಫ್ರೀಡಮ್ ಟಿವಿ ನೋಡ್ತಾ ಇರೋ ಎಲ್ಲ ಪ್ರತಿಯೊಬ್ರು ಕ್ರಿಶ್ಚಿಯನ್ ಬಾಂಧವರಿಗೆ ಮತ್ತೊಮ್ಮೆ ಹ್ಯಾಪಿ ಮೇರಿ ಕ್ರಿಸ್ಮಸ್ ನಿಮಗೆ. ಸೊ ಒಂದು ಫ್ಯಾಮಿಲಿ ನಮಗೋಸ್ಕರ ಕಾಯ್ತಾ ಇದ್ದಾರೆ, ಫ್ರೀಡಮ್ ಟಿವಿ ತುಂಬಾ ನೋಡ್ತಾ ಇರ್ತಾರೆ. ಸೊ ಅವ್ರು ನಮ್ಗೆ ದಯವಿಟ್ಟು ನಿಮ್ಮ ಹತ್ರ ಮಾತಾಡ್ಬೇಕಂತ ಹೇಳಿದ್ರು. ಸೊ ಅವ್ರಿಗೋಸ್ಕರ ನಾವೊಂದು ಕರೆ ಮಾಡ್ತಾ ಇದೀವಿ. ಅವ್ರ ಜೊತೆ ಮಾತಾಡೋಣ, ಅವ್ರು ಹೆಂಗ್ ಹಬ್ಬ ಆಚರಿಸ್ತಾ ಇದಾರೆ ಅಂತ ಕೂಡ ನೋಡೋಣ ನಾವು. St. Michael's School is a jolly and play. St. Michael's School is a jolly and play. Here a ha, everywhere ha ha ha. ಒಬ್ರು ಸಿಸ್ಟರ್ ಹೇಳ್ಕೊಟ್ಟಿದ್ರಿ ಹಾಡು. ತುಂಬಾ ವರ್ಷ ಆಗಿದೆ, ಹತ್ರ ಒಂದು 20-25 ವರ್ಷ ಆಗಿರ್ಬೋದು ಅನ್ಸುತ್ತೆ. ಸುನಿಲ್ ಸರ್, ಈ ಸಾಂಗ್ ನೆನ್ಪು ಮಾಡ್ಕೊಂಡ್ರೆ ನನಗೆ ಇನ್ನೊಂದು ಸಾಂಗ್ ನೆನಪಾಗ್ತಾ ಇದೆ. ಜಾನಿ ಜಾನಿ ಎಸ್ಕಪ್ ಹೇಳ್ತಿದ್ವಲ್ಲ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ, ಸ್ವಲ್ಪ ಸೇಮ್ ಸಿಮಿಲರ್ ಇದೆ ಅಲ್ವಾ ಅಂತ ಅನಿಸ್ತು. ಹೌದು, ಇರ್ಬೋದು. ಬಟ್ ಅದನ್ನ ನಮ್ಮ ಸಿಸ್ಟರ್ ನಮ್ಗೆ ಹೇಳ್ಕೊಟ್ಟಿದ್ರು. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲ, ನನಗೆ ಮೆಮೊರಿ ಅಷ್ಟಿದೆ ಅಂದ್ರೆ ಅವಾಗ ಹೇಳ್ಕೊಟ್ಟಿದ್ದು ಚಿಕ್ಕ ವಯಸ್ಸಲ್ಲಿ ಅಲ್ವಾ. ಬಹಳ ದೊಡ್ಡ ಮೆಮೊರಿ ಇದು ಈ ತರ ಆಕ್ಚುಲಿ ನಿಮ್ ಫೇವರೇಟ್ ಎಲ್ಲ ಇದೆ ಅಲ್ವಾ? ಹೌದು ಕರೆಕ್ಟ್. ಸರ್, ಏನಾದ್ರು ಹೇಳಿ ಕ್ರಿಸ್ಮಸ್ ಬಗ್ಗೆ. ಸೊ ಕ್ರಿಸ್ಮಸ್ ಬಗ್ಗೆ ಏನಪ್ಪಾ ಅಂದ್ರೆ ಸ್ಪೆಷಲಿ ಇವಾಗ ನಿನ್ನೆ ನೈಟ್ 12 ಗಂಟೆನೇ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಸೊ ಸ್ಪೆಷಲ್ ಏನಪ್ಪಾ ಅಂದ್ರೆ ಜೀಸಸ್ ಅವ್ರು ಹುಟ್ಟಿದ ದಿನ. ಸೊ ಜೀಸಸ್ ಇವತ್ತು ಹುಟ್ಟಿದ್ದಾರೆ. ಸೊ ಈ ಕತೆ ಕೂಡ ನಾನು ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದೆ. ಆಮೇಲೆ ನಾನು ಚಿಕ್ಕ ವಯಸ್ಸಲ್ಲಿ ಚರ್ಚ್ ಕರ್ಕೊಂಡು ಹೋಗ್ತಾ ಇದ್ದೆ. ನನ್ನ ಫ್ರೆಂಡ್, ನನ್ಗಿಬ್ರು ಕ್ಲಾಸ್ಮೇಟ್ಸ್ ಇದ್ರು, ಮೇರಿ ಮತ್ತೆ ಬಾಬು ಅಂತ ಹೇಳಿ. ನನಗೆ ಚರ್ಚ್ ಕರ್ಕೊಂಡು ಹೋಗ್ತಾ ಇದ್ರು. ನನ್ ಚಿಕ್ಕದೊಂದು ಬೈಬಲ್ ಬುಕ್ ಕೊಟ್ಟಿದ್ರು. ನಾನು ಇವಾಗ ಕೂಡ ಮನೇಲಿ ಇಟ್ಟಿದ್ದೀನಿ. ಓದ್ತೀರಾ? ಹೌದು, ಖಂಡಿತ ಓದ್ತೀನಿ. ಅಂದ್ರೆ ಎತ್ತಿಟ್ಕೊಂಡಿದ್ದೀನಿ ನೆನಪಿಗೆ. ನನಗೆ ಸಂಡೇ ಕರ್ಕೊಂಡು ಹೋಗ್ತಾ ಇದ್ರು. ಈಗ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಸಂಡೇ ಅಂದ್ರೆ ಫ್ಯಾಮಿಲಿ ಎಲ್ಲೋ ಫಿಲಮ್ ಅಲ್ಲಿ ಅಂತೆಲ್ಲ ಹೋಗೋರು. ಬಟ್ ಅಲ್ಲಿ ಎದುರುಗಡೆ ಅವ್ರ ಮನೆಯೊಳಗೆ ನಾವು ಇದ್ದಾಗ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರೆಲ್ಲ ಚರ್ಚ್ ಹೋಗ್ತೀನಿ ಅಂತಾರೆ. ಹಿಂಗಿರುತ್ತೆ ಚರ್ಚ್ ಹಂಗೆ ಅಂತ ಹೇಳಿ ನಾನು ಕೇಳ್ತಿದ್ದೆ. ಸೊ ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಚರ್ಚ್ಗೆ ಹೋಗಿದ್ದೀನಿ. ಆಮೇಲೆ ನಾನು ಮಸೀದ್ಗೆ ಹೋಗಿದ್ದೀನಿ. ಇಮ್ತಿಯಾಜ್ ಅಂತ ಒಬ್ಬ ಫ್ರೆಂಡ್ ಇದ್ದ ನನಗೆ. ಸೊ ಅವ್ನು ನಮ್ಮ ಮನೆ ಎದುರುಗಡೆನೆ ಅವಾಗ ಇತ್ತು, ಡ್ಯಾಂಡೇಲಿಯಲ್ಲಿ. ಇದು ಡ್ಯಾಂಡೇಲಲ್ಲೇ ನಡೆದಿರೋಂಥದ್ದು. ಸೊ ಎಲ್ಲಾ ದೇವ್ರ ಕೃಪೆ ಎಲ್ರಿಗೂ ಬೇಕು. ಅಂದ್ರೆ ನಾವು ಒಬ್ರು ವಿ ಆರ್ ಇಂಡಿಯನ್ಸ್. ಪ್ರತಿಯೊಂದು ಹಬ್ಬ ನಮ್ಮ ಭಾರತದಲ್ಲಿ ಏನೇನು ಆಚರಿಸ್ತಾರೋ ಅದೆಲ್ಲ ನಮ್ಮ ಹಬ್ಬ ಅಂತಾನೆ ನಾವು ತಿಳ್ಕೊಂಡು ಆಚರಿಸ್ಬೇಕು ಯಾವಾಗಲೂ ಅಲ್ವಾ. ಸೊ ಅದು ವಿ ಆರ್ ಇಂಡಿಯನ್ಸ್. ಇಷ್ಟು ಮಾತ್ರ ನನ್ನ ಕೈ ಹೇಳಕ್ ಸಾಧ್ಯ. ಸೊ ಪ್ರತಿಯೊಬ್ರು ಏನು ಹಬ್ಬ ಆಚರಿಸ್ತಾ ಇದ್ರಿ ಇವತ್ತು ಕ್ರಿಸ್ಮಸ್ಸು ತುಂಬಾ ಅದ್ಭುತವಾಗಿರುತ್ತೆ. ಆ ನೈಟು ಈ ಹಾಡುಗಳು, ಆ ಗಿಟಾರ್ ಬಾರಿಸ್ಕೊಂಡು ಹಾಡುಗಳು ಹಾಡೋದು ತುಂಬಾ ಅದ್ಭುತವಾಗಿರುತ್ತೆ. ಹೋಗ್ಬೇಕು ನಿಜವಾಗ್ಲು. ಅಂದ್ರೆ ಸ್ನೇಹಿತರು ಇರ್ತಾರಲ್ಲ, ಅಕ್ಕದ ಪಕ್ಕದ ಮನೆಯಲ್ಲಿ ನೇಬರ್ಸ್ ಯಾರಾದ್ರೂ ಇದ್ರೆ ಕ್ರಿಶ್ಚಿಯನ್ಸ್, ಅವ್ರ ಮನೆಗೆ ಹೋಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಡುಗಳು ಹಾಡ್ಕೊಂಡು ಗಿಟಾರ್ ಬಾರಿಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಒಂಥರ ಹಾಡುಗಳು ಅದ್ಭುತವಾಗಿರುತ್ತೆ ಅವ್ರ ಹಾಡುಗಳು, ಅವ್ರ ಹಾಡುಗಳು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಅದು ಕ್ರಿಸ್ಮಸ್ ಟ್ರೀ ಒಂದು ರೆಡಿ ಮಾಡಿರ್ತಾರಲ್ಲ, ಅಲ್ಲಿ ಅವ್ರು ಬಂದಿದ್ ವೇ ಅಲ್ಲೆಲ್ಲ ಒಂದು ಸೆಟಪ್ ಮಾಡಿರ್ತಾರಲ್ಲ, ಬೊಂಬೆಗಳೆಲ್ಲ ಇಟ್ಟು, ಅದನ್ನ ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಅದು ಏನೇನಿತ್ತು ಆ ಕಾಲದಲ್ಲಿ, ಜೀಸಸ್ ಹೆಂಗ್ ಬಂದ್ರು, ಅದನ್ನ ಇಟ್ಟು ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಸೀಕ್ರೆಟ್ ಗಿಫ್ಟ್ ಕೊಡ್ತಾರೆ ಅವ್ರಿಗೆ. ಸೀಕ್ರೆಟ್ ಗಿಫ್ಟ್ ಇರುತ್ತೆ. ಮತ್ತೆ ಅದು ಟ್ರೀ ಇಟ್ಟಿದ ಕಡೆ ಒಂದು ಡಿಸೈನ್ ಮಾಡಿರ್ತಾರೆ. ಏಸು ಹೆಂಗ್ ಬಂದ್ರು, ಹೆಂಗ್ ಸೃಷ್ಟಿ ಆಯ್ತು. ಈಗ ನಾವು ದಸರಾಲೆಲ್ಲ ಹೆಂಗ್ ಹಬ್ಬನ ಎಲ್ಲ ಗೊಂಬೆಗಳು ಜೋಡಿಸಿ ಒಂದು ಕಥೆನ ಮಾಡಿರ್ತೀವೋ, ಸೊ ಇವರು ಕೂಡ ಹಾಗೆ ಮಾಡ್ತಾರೆ. ಸೊ ಪ್ರತಿಯೊಂದು ಹೇಳದ್ನಲ್ಲ, ಇಂಡಿಯನ್ ಕಲ್ಚರ್ ಅಲ್ಲಿ ಪ್ರತಿ ಅವರವರ ಒಂದು ಇದರಲ್ಲಿ ಯಾವ ತರ ಹಬ್ಬ ಆಚರಿಸಬೇಕು ಆ ತರ ಆಚರಿಸ್ತಾರೆ. ಸೊ ಪ್ರತಿ ವಿ ಆರ್ ಇಂಡಿಯನ್ಸ್ ಅಷ್ಟು ಮಾತ್ರ ಹೇಳಕ್ ಸಾಧ್ಯ. ತುಂಬಾ ಖುಷಿ ಆಗ್ತಾ ಇದೆ. ಓ ನಮಸ್ಕಾರ, ಮೇರಿ ಕ್ರಿಸ್ಮಸ್, ಹ್ಯಾಪಿ ಮೇರಿ ಕ್ರಿಸ್ಮಸ್ ನಿಮ್ಗೆ ಮತ್ತೆ ನಿಮ್ಮ ಫ್ಯಾಮಿಲಿ ಅವ್ರಿಗೆ. ಹ್ಯಾಪಿ ಕ್ರಿಸ್ಮಸ್ ಕುರಿ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಹೆಂಗ್ ಆಚರಿಸ್ತಾ ಇದ್ದೀರಾ ಸರ್ ಹಬ್ಬ ಇವತ್ತು ಮನೆ ಒಳಗಡೆ? ಹಬ್ಬ ನೋಡಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಎಲ್ಲ ರೆಡಿ ಮಾಡ್ತಿದೀವಿ. ಬಿರಿಯಾನಿ. ಓಹೋ, ಈಗ ರೆಡಿ ಮಾಡ್ತಾ ಇದ್ದೀರಾ?
ಹಾ ಮಮ್ಮಿ ಇವರು ನಮ್ಮ ತಾತ. ಹೌದಾ ಸರ್ ನಮಸ್ಕಾರ. ನಮ್ ತಾಯಿ ಮಾ. ಓಕೆ ನಮಸ್ತೆ ಮಾ. ನಮಸ್ತೆ ನಮಸ್ತೆ. ನಮಸ್ತೆ ಹ್ಯಾಪಿ ಮೇರಿ ಕ್ರಿಸ್ಮಸ್. ಹಾ ಓಕೆ. ಸೊ ಎಲ್ಲರಿಗೂ ನಿಮ್ಗೆ ನಿಮ್ಮ ಪರಿವಾರದವ್ರಿಗೆ ಡ್ಯಾನಿ ಸರ್ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಸೊ ನಿಮ್ಮ ನೇಬರ್ಸ್ಗೆ ಪ್ರತಿಯೊಬ್ರು ಎಲ್ಲ ನಮ್ಮ ಕ್ರಿಶ್ಚಿಯನ್ ಬಾಂಧವರಿಗೂ ಮೇರಿ ಕ್ರಿಸ್ಮಸ್. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಕನಸುಗಳು ಎಲ್ಲ ನೆರವೇರಲಿ ಅಂತ ನಾವು ಕೂಡ ದೇವ್ರು ಪ್ರಾರ್ಥಿಸ್ಕೊಳ್ತೀವಿ. ಮತ್ತೊಮ್ಮೆ ಹ್ಯಾಪಿ ಮೇರಿ ಕ್ರಿಸ್ಮಸ್. ಥ್ಯಾಂಕ್ ಯು ಸರ್. ಓಕೆ ನೋಡಿ, ಈಗ ಡ್ಯಾನಿ ಅಂತ ಒಂದು ಫ್ಯಾಮಿಲಿ ಅವರು ಕಾಲ್ ಮಾಡಿದ್ರು. ಸೊ ಅವ್ರ ಮನೇಲಿ ಇವಾಗ ಇನ್ನೂ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಏನೋ ಕರ್ಬೇಕು ಅಂತ ಇಟ್ಟಿದ್ದಾರೆ. ಮೋಸ್ಟ್ಲಿ ಬಿರಿಯಾನಿ ಇರಬೇಕು ಅನ್ಸುತ್ತೆ. ಅವರೇ ಹೇಳಿದ್ರಲ್ಲ ಸರ್ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀವಿ. ಆಕ್ಚುಲಿ ನನಗೂ ಬಿರಿಯಾನಿಗೂ ಆಗ್ಬರೋದಿಲ್ಲ. ನಾನ್ ಪ್ಯೂರ್ ವೆಜ್, ನಮ್ಮೆಲ್ಲ ತಿಂತಾರೆ. ನೀವು ಆದ್ರೆ ಎಗ್ ನಾನ್ ಬಿರಿಯಾನಿ ತಿಂತೀನಿ. ಕುರಿ ಸರ್ ಎಗ್ ತಿಂತಾರೆ, ಬಿರಿಯಾನಿ ತಿನ್ನಲ್ಲ ಅಂತೆ. ಓ ನಮಸ್ಕಾರ. ಹ್ಯಾಪಿ ಮೇರಿ ಕ್ರಿಸ್ಮಸ್. ಓ ಸೂಪರ್. ಓಕೆ ಚೇಟಾ, ತುಂಬಾ ಖುಷಿ ಆಯ್ತು. ಸೊ ಫ್ರೀಡಮ್ ಟಿವಿ ಎಲ್ಲ ನೋಡ್ತಾ ಇರ್ತೀರಾ, ನಿಮ್ಮ ಮೆಸೇಜ್ ಎಲ್ಲ ಬಂದಿತ್ತು ನಮಗೆ. ಸೊ ಇವತ್ತು ಹಬ್ಬ ಆಚರಿಸ್ತಾ ಇದ್ದೀರಾ. ನೀವು ಹೆಂಗ್ ಹಬ್ಬ ಆಚರಿಸ್ತಾ ಇದ್ದೀರಾ ಅಂತ ನಮ್ಮ ಫ್ರೀಡಮ್ ಟಿವಿ ಗೊತ್ತಾಗಬೇಕು. ಯಾಕಂದ್ರೆ ನೀವು ನಮ್ಮ ಫ್ಯಾಮಿಲಿ ಅವರು, ಫ್ರೀಡಮ್ ಟಿವಿ ಫ್ಯಾಮಿಲಿ ಸ್ಪೆಷಲಿ ಅಂತ ಹೇಳ್ತೀವಿ. ಸೊ ಓಕೆ ಚೇಟಾ, ಹೇಗೆ ಆಚರಿಸ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಮನೇಲಿ ಸ್ಪೆಷಲ್? ಮನೇಲಿ ಸ್ಪೆಷಲ್ ಇವತ್ತು ನಾನ್ ವೆಜ್. ಓ ಏನ್ ಮಾಡ್ತಾ ಇದ್ದೀರಾ? ನಾನ್ ವೆಜ್ ಚಿಕನ್ ಇದೆ, ಮಟನ್ ಇದೆ. ಹಾ ಎಲ್ಲ ಒಟ್ಟು ಹೋಟೆಲ್ ಲಿಸ್ಟ್ ತರ ಮಾಡ್ಬಿಟ್ಟಿದ್ದೀರಾ, ರಿಸಾರ್ಟ್ ತರ. ಟೈಪ್ ಇದೆ. ಓ ಸೂಪರ್. ಓಕೆ ಓಕೆ. ಸೊ ಇಂಟ್ರೊಡ್ಯೂಸ್ ಮಾಡ್ಕೊಡಿ, ಯಾರು ಅಂತ ಇಂಟ್ರೊಡ್ಯೂಸ್ ಮಾಡಿ. ಅವ್ರು ಇರೋದು ಯಾರು? ಅವ್ರು ಯಾರು? ನನ್ನ ಹೆಸರು ಬಂದು ಶಾಜಿ. ನಮ್ಗೆ ಗೊತ್ತಿದೆ. ಓಕೆ ಅವ್ರು ನೆಕ್ಸ್ಟ್. ಇದು ನನ್ನ ವೈಫ್ ದಿತ್ತಿ. ನಮಸ್ತೆ ನಮಸ್ತೆ. ಮೇರಿ ಕ್ರಿಸ್ಮಸ್ ಮ್ಯಾಮ್. ಮೇರಿ ಕ್ರಿಸ್ಮಸ್ ಟು ಯು. ಇದು ನನ್ನ ಮಗಳು ಜಲ್ನಾ. ಓಕೆ ಮೇರಿ ಕ್ರಿಸ್ಮಸ್. ಮೇರಿ ಕ್ರಿಸ್ಮಸ್ ಅಂಕಲ್. ಥ್ಯಾಂಕ್ ಯು. ಓಕೆ ಹ್ಯಾಪಿ ಮೇರಿ ಕ್ರಿಸ್ಮಸ್ ನಿಮ್ಗೂ ಅಷ್ಟೇ. ಇದು ನನ್ನ ಮಗಳು ಹೆಲ್ನಾ. ಓ ಓಕೆ ಓಕೆ ಓಕೆ. ಹಾ ಥ್ಯಾಂಕ್ ಯು. ಸೊ ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟಿದ್ದೀರಾ ಮನೆ ಒಳಗಡೆ? ಇದೆಯಲ್ಲ ಹಿಂದೆ ನೋಡಿದಲ್ಲ. ಓ ಸಖತ್ತಾಗಿದೆ. ತೋರಿಸಿ ನೋಡೋಣ ಯಾವ ತರ ಮಾಡಿದಿರಿ, ಏನೇನ್ ಮಾಡಿದೀರಾ. ಓ ಸಖತ್ತಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಎಲ್ಲಿ ಹೋಗ್ತಾ ಇದೀರಾ ಇವಾಗ? ಚರ್ಚ್ಗೆ ಹೋಗ್ತಾ ಇದ್ದೀರಾ? ಕ್ರಿಬ್ ಮಾಡಿದೆ, ತೋರಿಸಿದೆ. ಹಾ ತೋರಿಸಿ ನೋಡಿ. ಓ ನೈಸ್, ಸೂಪರ್. ನಾನು ಹೇಳಿದ ಅದೇ ಥೀಮಲ್ಲಿ ಮಾಡಿದೆ, ಚೆನ್ನಾಗಿದೆ. ಆಮೇಲೆ ಚೇಟಾ ಹೇಳಿ ಮತ್ತೆ ಫ್ರೀಡಮ್ ಟಿವಿ ಬಗ್ಗೆ ಏನ್ ಹೇಳ್ತೀರಾ? ಫ್ರೀಡಮ್ ಟಿವಿ ನೋಡ್ತಾ ಇದೆ, ತುಂಬಾ ಚೆನ್ನಾಗಿದೆ. ಓಕೆ ಸೂಪರ್. ಥ್ಯಾಂಕ್ ಯು ನೋಡ್ತಾ ಇದೆ. ಥ್ಯಾಂಕ್ ಯು ಚೇಟಾ, ತುಂಬಾ ಖುಷಿ ಆಯ್ತು. ಸೊ ನಿಮ್ಮ ಸಾಜಿ ಫ್ಯಾಮಿಲಿ ಅವ್ರ ಜೊತೆ ಮಾತಾಡಿ. ಸೊ ಇವತ್ತಿನ ದಿವಸ ಏನ್ ಕ್ರಿಸ್ಮಸ್ ಇದೆಯೋ ತುಂಬಾ ಚೆನ್ನಾಗಿ ಆಚರಿಸ್ತಾ ಇದೀರ ಅನ್ಕೊಂಡಿರ್ತೀನಿ. ಸಾಯಂಕಾಲ ಆದ್ರೆ ಫುಲ್ ಪಾರ್ಟಿ ಇರುತ್ತೆ ಅನ್ಸುತ್ತೆ ಇವತ್ತು, ಅಲ್ವಾ? 100% ಬರ್ತೀರಾ? ಹಾ ಖಂಡಿತ ಬರೋಣ. ನಮ್ ಫ್ರೀಡಮ್ ಟಿವಿ ಫ್ಯಾಮಿಲಿ ಎಲ್ಲ ಬರ್ತೀವಿ ನಿಮ್ಮ ಮನೆಗೆ. ಬನ್ನಿ ಹಾರ್ಟ್ಲಿ ವೆಲ್ಕಮ್. ಎಸ್ ಥ್ಯಾಂಕ್ ಯು. ಖುಷಿ ಆಯ್ತು ನಿಮ್ಮ ಹತ್ರ ಎಲ್ಲ ಮಾತಾಡಿ. ಓಕೆ ಎಸ್ ಪೂಜಾ ಮಾತಾಡಿ. ಸರ್ 1 ಸೆಕೆಂಡ್. ಹ್ಯಾಪಿ ಕ್ರಿಸ್ಮಸ್ ಸರ್. ಸೇಮ್ ಟು ಯು. ಮೇರಿ ಕ್ರಿಸ್ಮಸ್. ಮೇರಿ ಕ್ರಿಸ್ಮಸ್, ಒಳ್ಳೇದಾಗ್ಲಿ. ಇವ್ರಿಗೇನೋ ಬಿರಿಯಾನಿನೇನೋ ಬೇಕಂತೆ ನೋಡಿ. ಬಿರಿಯಾನಿ ಬೇಕಂತೆ. ಹೌದು ಚೇಟ, ಇನ್ನೊಂದು ಕೇಳ್ಬೇಕು ನಿಮ್ಗೆ. ರೋಸ್ ಕುಕ್ಕೀಸ್ ಅಂತ ಮಾಡ್ತೀರಲ್ವಾ, ಕರೆಕ್ಟ್ ಅಲ್ವಾ? ಫ್ಲವರ್ ಟೈಪ್ ಬರುತ್ತಲ್ಲ ಸ್ವೀಟು. ಕೇಕ್ ಕಪ್ ಕೇಕ್. ಕಪ್ ಕೇಕ್ ಅಲ್ಲಪ್ಪ, ನಮ್ ಕನ್ಫ್ಯೂಸ್ ಮಾಡ್ತಾರಪ್ಪ ಇವರು. ಇದು ರೋಸ್ ಕುಕ್ಕೀಸ್ ಅಂತ ಮಾಡ್ತಿರಲ್ಲ, ಹಿಂಗ್ ಫ್ಲವರ್ಸ್ ಟೈಪ್ ಬರುತ್ತೆ. ಅದು ಕಪ್ಪಲ್ಲೇ ಬರೋದು, ಕಪ್ ಕೇಕ್. ಕಪ್ ಕೇಕ್ ಅಲ್ಲ, ಕಪ್ಪಲ್ಲಿ ಬರಲ್ಲ. ಅದು ಮಾಡಕ್ಕೆ ಸ್ವಲ್ಪ ಕಷ್ಟ ಇದೆ. ಅದು ಮಲಯಾಳಂ ಹೆಸರು ಬಂದು ಅಚ್ಚಪ್ಪಂ. ನನ್ಗೆ ಈ ಪುಟ್ಟು ಅಂತ ಗೊತ್ತು, ಅಚ್ಚಪ್ಪ ಗೊತ್ತಿಲ್ಲ ನನ್ಗೆ. ಅಚ್ಚಪ್ಪ ಯಾರ್ದಾದ್ರ ಹೆಸರ ತಿನ್ನೋದು ಅದು? ಫ್ಲವರ್ ತರ ಬರುತ್ತೆ. ಹಾ ಎಸ್ ನಾನು ಅದನ್ನ ಹೇಳಿದ್ದು. ಅದು ಅಚ್ಚಪ್ಪ ಅಂತಾರ? ಅಚ್ಚಪ್ಪು. ಓಕೆ, ನನ್ಗೆ ಅದು ರೋಸ್ ಕುಕ್ಕೀಸ್ ಅಂತ ಹೇಳಿದ್ರು. ಅಚ್ಚಪ್ಪಂ. ಹಾ ಅಚ್ಚಪ್ಪಂ, ಜ್ಞಾಪಕ ಇಟ್ಕೋತೀನಿ ಬಿಡಿ. ಅಚ್ಚಪ್ಪಂ. ಓಕೆ ಸೂಪರ್. ಸೊ ಇವಾಗ ಚರ್ಚ್ಗೆ ಹೋಗ್ತಾ ಇದ್ದೀರಾ? ಇಲ್ಲ ಚರ್ಚ್ಗೆಲ್ಲ ನನ್ನ ನೈಟ್ ಹೋಗಿದಲ್ಲ. ಹೊರಟ್ ಬಂದ್ರಾ? ಸರ್ ಏನೆಲ್ಲ ಸ್ಪೆಷಲ್ ಇರುತ್ತೆ ಸರ್ ನೆನ್ನೆ ನೈಟ್ ಚರ್ಚಲ್ಲಿ? ಚರ್ಚಲ್ಲಿ ಏನ್ ಸ್ಪೆಷಲ್ ಏನಿರುತ್ತೆ, ಯಾವ ತರ ಆಚರಿಸ್ತೀರಾ ಅಂತ ಹೇಳಿ. ಅದು ಹೋಳಿ ಮಾಸು. ಹಾ ಆಮೇಲೆ ಒಂದು ಕ್ಯಾರಲ್ ಸಿಂಗಿಂಗ್. ಓಕೆ. ಸ್ಯಾಂಟಾಸ್ ಎಲ್ಲ ಬರ್ತಾರೆ. ಓಕೆ. ಹಾ ಗಿಫ್ಟ್ ಎಲ್ಲ ಕೊಟ್ರೆ ಏನಾದ್ರು ಸೀಕ್ರೆಟ್ ಗಿಫ್ಟ್ ನಿಮ್ಗೆ? ಸೀಕ್ರೆಟ್ ಗಿಫ್ಟ್ ಇಲ್ಲ, ಅಲ್ಲಿ ಎಲ್ರಿಗೂ ಕೇಕ್ ಕಟ್ ಮಾಡಿ ಎಲ್ರಿಗೂ ಕೊಡ್ತಾರೆ ಅಷ್ಟೇ. ಓಕೆ. ಸೊ ಹಿಂಗೆ. ಸೊ
ಖುಷಿ ಆಯ್ತು ನಿಜವಲ್ಲೂ ಸಾಜಿ ಫ್ಯಾಮಿಲಿ ಸರ್, ಖುಷಿ ಆಯ್ತು ನಿಮ್ಮ ಹತ್ರ ಕರೆ ಮಾಡಿದಕ್ಕೆ. ಸೊ ನಿಮ್ಮ ಆಚರಣೆ ಎಲ್ಲ ಇನ್ನೂ ಒಳ್ಳೇದಾಗ್ಲಿ. ದೇವ್ರು ನೀವೇನು ಕೇಳ್ಕೊಂತೀರೋ ನಿಮ್ಮ ಕನಸು ಅಂದ್ರೆ ನಿಮ್ಮ ಡ್ರೀಮ್ಸು ಎಲ್ಲ ಯಶಸ್ವಿ ಆಗಲಿ. ದೇವ್ರು ಒಳ್ಳೇದು ಮಾಡಲಿ. ಜೀಸಸ್ ನಿಮಗೆ, ಮೇರಿ ಮದರು, ಪ್ರತಿಯೊಬ್ಬರಿಗೂ ಒಟ್ಟೆಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ನೀವು ಕೂಡ ದೇವ್ರಿಗೆ ಪ್ರೇ ಮಾಡ್ಕೊಳ್ಳಿ. ಎಸ್, ಥ್ಯಾಂಕ್ ಯು ಸರ್. ಬಾಯ್ 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 ಬಾಯ್. ಹ್ಯಾಪಿ ಮೇರಿ ಕ್ರಿಸ್ಮಸ್ ಒನ್ಸ್ ಮೋರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಹ್ಯಾಪಿ ಮೇರಿ ಕ್ರಿಸ್ಮಸ್ ಒನ್ಸ್ ಮೋರ್. ಬಾಯ್ ಬಾಯ್ ಬಾಯ್. ಸೊ ಓಕೆ, ಸಾಜಿ ಫ್ಯಾಮಿಲಿ ಅವ್ರ ಜೊತೆ ಮಾತಾಡಿದ್ವಿ. ತುಂಬಾ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಮಸ್ ಟ್ರೀ ಎಲ್ಲ ಮಾಡಿದ್ರೆ, ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಸೊ ಈ ಕ್ಯಾಪ್ ಯಾಕೆ ಹಾಕೋತಾರೆ ಅಂತ ನಾನು ಕೇಳಲಿಲ್ಲ. ಈಗ ನೆಕ್ಸ್ಟ್ ಯಾರಾದ್ರೂ ಕರೆ ಮಾಡಿದ್ರೆ ಅವ್ರು ಕೇಳ್ತೀನಿ. ಓಕೆ, ನಿಂಗೆ ಗೊತ್ತಿದೆ ಕ್ಯಾಪ್ ಯಾಕೆ ಹಾಕ್ತಾರೆ? ಆಕ್ಚುಲಿ ಸುಮ್ಮನೆ ಅಲ್ಲ, ನಾವೀಗ ಇದೆಲ್ಲ ಮಾಡ್ತೀವಲ್ಲ, ಗಣಪತಿ ಹಬ್ಬ ಎಲ್ಲ ಮಾಡ್ತೀವಲ್ವಾ, ಹೌದು. ಸೊ ಅದೇ ತರ ಅವ್ರದ್ದು ಒಂದು ಕಲ್ಚರ್ ಇರ್ಬೋದೇನೋ ಅಂತ. ಗಣಪತಿ ಹಬ್ಬ ಮಾಡೋದು ನಾವು ಗಣೇಶನೇ ಕೂರಿಸ್ತೀವಿ. ಓಕೆ, ಇದು ಬೇಡ ಅನ್ಸುತ್ತೆ. ಬೇಡ. ಟೋಪಿ ಬಗ್ಗೆ ಹೇಳ್ತೇನೆ. ಟೋಪಿ ಹೇಳಿ, ಟೋಪಿ ಏನಕ್ಕೆ ಅಂತ ಹೇಳಿ. ಸರ್ ನನ್ಗೆ ಆಕ್ಚುಲಿ ಸ್ಯಾಂತಾ ಕ್ಲಾಸ್ ಸಾಂತಾ ಕ್ಲಾಸ್ ಅವ್ರು ಹಾಕೊಂತಲ್ಲ, ಅದಕ್ಕೆ ನಾವೆಲ್ಲ ಹಾಕೊಂತೀವಿ ಅಂತ ಅನ್ಸುತ್ತೆ. ಕರೆಕ್ಟ್. ಅದನ್ನ ಬಿಟ್ಟು ಏನೇನೋ ಸರಿ ಬಿಡಿ, ಪಾಪ ಏನ್ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಚೆನ್ನಾಗಿರುತ್ತೆ. ಆಮೇಲೆ ಗಿಫ್ಟ್ಗಳೆಲ್ಲ ತಗೊಂಡ್ ಬರ್ತಾರ ಅವರು. ಸೊ ಗಿಫ್ಟ್ ಎಲ್ಲ ತಗೊಂಡ್ ಬಂದು ಅಂದ್ರೆ ಹೆಂಗ್ ಗೊತ್ತಾ, ಕೆಲವರು ಗಿಫ್ಟ್ ನ ಈಗ ಯಾರಾದ್ರೂ ನೇಬರ್ ಇರ್ತಾರೆ, ರಿಲೇಷನ್ ಇರ್ತಾರೆ, ಊರಲ್ಲಿ ಇರ್ತಾರೆ, ದುಬೈಲಿ ಇರ್ತಾರೆ ಅನ್ಕೋ, ಅವ್ರ ಮನೆಗೆ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಗಿಫ್ಟ್ ನ ತಗೊಂಡ್ ಮೇಲ್ಗಡೆ ಹಿಂಗೆ ಮನೆ ಎದುರುಗಡೆ ಇಟ್ಬಿಟ್ಟು ಬೆಲ್ ಹೊಡೆದು ಹೋಗ್ಬಿಡ್ತಾರೆ. ನೋಡಿದಾಗ ಸರ್ಪ್ರೈಸ್ ಆಗ್ಬಿಡ್ತಾರೆ ಗಿಫ್ಟ್ ನೋಡಿದಾಗ. ಯಾಕೆಂದ್ರೆ ಅದೇ ಸ್ಯಾಂತಾ ಕ್ಲಾಸ್ ಗಿಫ್ಟ್ ಕೊಡ್ತಾರೆ ಅಂದ್ರೆ ಕನ್ಸಲ್ಲಿ ಬಂದು ಏನಾದ್ರೂ ಅವರು ಆಸೆಗಳು ಏನಾದ್ರು ಇತ್ತಂದ್ರೆ ಅವ್ರು ಕೇಳ್ಕೊಂಡಾಗ ಅವ್ರು ತಂದದನ್ನ ಕೊಡ್ತಾರೆ ಸ್ಯಾಂತಾ ಕ್ಲಾಸ್. ಸೊ ಹಂಗದು, ಅದು ದೇವರ ಸಾಂತಾ ಕ್ಲಾಸ್ ಅದ್ರ ಇದೆಲ್ಲ ಹಾಕೊಂಡಿರ್ತಾರಲ್ಲ. ಸೊ ಕೇಳೋಣ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸೊ ಆಚರಿಸ್ತಾರೆ ಅವ್ರಿಗೆಲ್ಲ.